ಸತ್ತವ್ರ ಮೂಗ್ನು ಅರಿಯಲ್ಲ ಗುರು ಇದು. ಕರ್ನಾಟಕ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫೈನಲಿ ನಾನು ಗುಜರಾತ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಮಾರ್ನಿಂಗ್ ಸ್ವಲ್ಪ ಬೇಗನೆ ಫ್ಲೈಟ್ ಇದ್ದಿದ್ದರಿಂದ 5 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಮನೆ ಬಿಟ್ವಿ. ಸೊ ನನ್ನ ಮಗಳಿಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿಸೋದಕ್ಕಾಗಲ್ಲ ಅಂತ ನಾನು ನೈಟೇ ಎಲ್ಲ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಮಾರ್ನಿಂಗ್ ಎದ್ದು ಕ್ಲಾತ್ ಬೇರೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಗಪ್ಪ? ಗುಜರಾತಿಗೆ ಹೋಗೋದು. ಈಗಲೇ ಹೋಗೋಣ ಅಂದರೆ ಬಿಡಬೇಕಲ್ಲ. ಫ್ಲೈಟ್ಗೂ ಲೇಟು, ಸ್ಕೂಲ್ಗೂ ಲೇಟು, ಎಲ್ಲದಕ್ಕೂ ಲೇಟು ನಾವು ಅಲ್ಲಕ್ಕಂದ. ಸೊ ಸ್ವಲ್ಪ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಪ್ರೊಸೀಜರ್ಸ್ನ ಬೇಗ ಮುಗಿಸ್ಕೊಂಡು ಫ್ಲೈಟ್ ಹತ್ಕೊಂಡು ಕೂತ್ಕೊಂಡ್ವಿ. ನನಗಂತೂ ಸಿಕ್ಕಾಪಟ್ಟೆ ಹಸ್ವಾಗೋಗಿತ್ತು. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಅಲ್ಲೇ ಏರ್ಪೋರ್ಟಲ್ಲಿ ಸ್ವಲ್ಪ ಮಾಡಿದ್ದೆ. ಹಸ್ವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಹೇಗೆ ನಾನು ನೂಡಲ್ಸ್ ಕಪ್ ತೊಗೊಂಡು ಬಂದಿದ್ವಿ, ಅದನ್ನೇ ಬಿಸಿ ಮಾಡಿಸ್ಕೊಂಡು ತಿಂತಾಯಿದ್ದೆ. ಜನ ಮನೇಲಿದೆ, ಬೇರೆ ಏನಾದರೂ ನೋಡು ಕಂದ. ಬೇಡ, ಮನೇಲಿ ಇದೆಯಲ್ಲ ನೋಡಿ ಅದನ್ನು. ನಾವು ಗುಜರಾತಿಗೆ ಲ್ಯಾಂಡ್ ಆದ ತಕ್ಷಣ ಯಾವ ಶಾಪ್ ಕಂಡ್ರೂ ನನ್ನ ಮಗಳು ಆಟ ಸಾಮಾನು ಬೇಕು ಅಂತ ಫುಲ್ ಹಠ ಮಾಡ್ತಾಯಿದ್ಲು. ಈ ಮಾಮ್ಸ್ಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂದರೆ, ಮಕ್ಕಳು ಬೇಗ ನಾವು ಯಾವ ಥರ ರಿಯಾಕ್ಷನ್ಸಲ್ಲಿ ಮಕ್ಳಿಗೆ ಹೇಳ್ತೀವೋ ಆ ಥರ ಮಕ್ಕಳು ಬೇಗ ಅಟ್ರಾಕ್ಟಿವ್ ಆಗ್ತಾರೆ. ಅವಳು ನೋಡಿದ ತಕ್ಷಣ ಆ್ಯಕ್ಚುಲಿ ಆ ಟಾಯ್ ಇಷ್ಟಪಟ್ಲು. ಆಯಿತಾ, ನೆಕ್ಸ್ಟ್ ನಾನು ಆ್ಯಕ್ಚುಲಿ ಏನು ಯೂಸ್ ಆಗುತ್ತೆ ಅದನ್ನು ತೊಗೋಬೇಕು ಅಂತ ನನ್ನ ಪಾಲಿಸಿ ಅಷ್ಟೇ. ಅವಳ ಹತ್ರ ಎಷ್ಟೊಂದು ಆ ಥರ ಟಾಯ್ಸಸ್ ಇದೆ, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟು ಅಂತ ಅಂದ್ಬಿಟ್ಟು ಅವಳಿಗೆ ಆ್ಯಕ್ಚುಲಿ ನಾನು ಲಂಚ್ ಬಾಕ್ಸ್ನ ಬೇರೆ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವಾವ್ ಏನು ಸಾಕತ್ತಾಗಿದೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವಳಿಗೆ ಅಟ್ರಾಕ್ಟ್ ಮಾಡಿದ ತಕ್ಷಣ ಚೆನ್ನಾಗಿದೆ ಹಂಗೆ ಅಂದ್ಕೊಂಡು ಕೊನೆಗೂ ಅದನ್ನೇ ಬಿಲ್ ಮಾಡಿಸ್ಕೊಂಡ್ವಿ ನಾವು. ಸೊ ಈ ಥರ ಉಳಿಸ್ಬೇಕು ಮಕ್ಳ ಹತ್ರ. ಹಂಗೂ ಹಿಂಗೂ ಜಾನದು ಶಾಪಿಂಗ್ ಆಯಿತು ಒನ್ ಟೈಮ್. ಜನಮ್ಮ ಹಂಗೂ ಹಿಂಗೂ ಸ್ಟಾರ್ಟಿಂಗ್ ಶಾಪಿಂಗ್ ಆಗೋಯ್ತು. ಜನಮ್ಮ ಇಲ್ವಾ ಅಲ್ಲಿ ಅಪ್ಪ. ಸೊ ನಾವು ಗುಜರಾತ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾವು ಆ ಡ್ರೈವರ್ಗೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಕಾಶ್ ಅವ್ರ ಫ್ರೆಂಡ್ ಬುಕ್ ಮಾಡಿದ್ರು ಆಲ್ರೆಡಿ. ಸೊ ಹಂಗಾಗಿ ನಾವು ಹೋಗೋದಕ್ಕಿಂತ ಮುಂಚೆ ಪಾಪ ಅವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಏರ್ಪೋರ್ಟಿಂದ ನಾವು ರೂಮ್ ಬುಕ್ ಮಾಡಿದ ಡಿಸ್ಟೆನ್ಸು ಜಸ್ಟ್ 10 to 15 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಸೊ ನಾವು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಲಗೇಜ್ ಎಲ್ಲ ಇಟ್ಬಿಟ್ಟು. ಸೊ ಮಾತಾಡಿಕೊಂಡು ನಾವು ರೂಮ್ಗೆ ಹೋಗ್ಬಿಟ್ರೆ ನನ್ನ ಮಗಳಿರೋದ್ರಿಂದ ರೆಸ್ಟ್ ಮಾಡೋಗೋಣ, ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡ್ವಿ. ಅಲ್ಲಿಂದ 3 years ಏನೋ ಡಿಸ್ಟೆನ್ಸ್ ಇತ್ತು ನಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಗೆ ಟ್ರಾವೆಲಿಂಗಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಅಂದರೆ, ನನಗೆ ಯೋಚನೆ ಇದ್ದಿದ್ದೆ ಅದು, ಕಾರಲ್ಲಿ ಹೆಂಗೆ ಟ್ರಾವೆಲ್ ಮಾಡೋದು ನನ್ನ ಮಗಳನ್ನ ಇಟ್ಕೊಂಡು ಅಂತ. ಬಿಕಾಸ್ ಅವಳು ಸುಮ್ಮನೆ ಇರಲ್ಲ, ಇಲ್ಲ ಮೊಬೈಲ್ ಕೇಳ್ತಾಳೆ, ಇಲ್ಲ ಡ್ರೈವಿಂಗ್ ಸೀಟ್ಗೆ ಹೋಗಬೇಕು ಅಂತ ಹೇಳ್ತಾಳೆ. ಅವಳದೇ ನನಗೆ ಫುಲ್ ಯೋಚನೆ ಆಗೋಗಿತ್ತು. ಬಟ್ ಇಬ್ಬರು ಹುಡುಗರು ಇದ್ದಿದ್ದರಿಂದ ನನ್ನ ಮಗಳಿಗೆ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಅವಳದೇ ನನಗೆ ತೊಂದರೆ ಆಗಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವನ್ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ, ಹಿಂಗಪ್ಪ ಬಿಸಿಲಲ್ಲಿ ಅವಳನ್ನ ಓಡಾಡ್ಸೋದು ಅಂತ. ಬಟ್ ಅವಳು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಆಗಿದ್ಲು. ಆ್ಯಂಡ್ ಆನ್ ದ ವೇ ಹೋಗ್ತಾ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ನಿಲ್ಲಿಸಿದ್ವಿ. ಫುಡ್ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ, ಫುಡ್ಡೆಲ್ಲ ಚೆನ್ನಾಗಿತ್ತು. ಬಟ್ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಕರ್ನಾಟಕ ಥರ ಫುಡ್ಸ್ ಎಲ್ಲೂ ಸಿಗಲ್ಲ, ಅಲ್ಲಿ ಸಿಗುತ್ತೆ ಬಟ್ ಹುಡುಕಬೇಕು ಅಷ್ಟೇ. ನೋಡ್ಕೊಂಡು ಹೋಗು ಚಿನಿ. ಜನಮ್ಮ ವಾಪಸ್ ಹೋಗ್ತಾರೆ ಅವರು, ಬಾ ಹೋಗೋಣ. ಈಚಲ್ಲಿ ಬಿಸಿಲಿದ್ದಕ್ಕೂ ಇಲ್ಲಿಗೆ ಬಂದಿದ್ದಕ್ಕೂ ಓ ಮೈ ಗಾಡ್. ದಿಸ್ ಇಸ್ ಎಕ್ಸಿಟ್, ದಿಸ್ ಇಸ್ ಎಂಟ್ರಿ. ಆ್ಯಕ್ಚುಲಿ ನಾನು ಹೊರಗಡೆಯಿಂದ ವೀಡಿಯೋ ಮಾಡಿ ತೋರಿಸ್ಬೇಕಾಗಿತ್ತು ನಿಮಗೆ, ಇನ್ನೂ ಚೆನ್ನಾಗಿತ್ತು. ನಾವು ಬಂದಾಗ ಫುಲ್ ಕಮ್ಮಿ ಜನ ಇದ್ದರು. ನಮಗೆಲ್ಲ ಅದೇ ಹೇಳ್ತಾಯಿದ್ರು, ನೀವು ಈ ಸೀಸನಲ್ಲಿ ಅದು ಬಿಸಿಲಿರೋದ್ರಿಂದ ಆ್ಯಕ್ಚುಲಿ ಚೆನ್ನಾಗಿ ಕಮ್ಮಿ ಫೋಟೋಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಫೋಟೋಸ್ ತೊಗೊಳ್ಳೋದ್ರಲ್ಲೇ ಮುಳುಗೋದೆ. ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ. ಯಾವಾಗ ಲಿಫ್ಟಿಗೆ ಬಂದೆ ಆವಾಗ ನೆನಪಾಯಿತು ನನಗೆ ವೀಡಿಯೋ ಮಾಡಬೇಕು ಅಂತ. ಸೊ ಇದರಲ್ಲಿ ಸ್ಟಾರ್ಟಿಂಗಿಂದ ಯಾವ್ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ರು ಅನ್ನೋ ಥರ ಫೋಟೋ ಹಾಕಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಈ ಅಪ್ಪ ನನ್ನ ಮಗಳಂತೂ ನಮ್ಮ ಮನೇಲಿ ನನ್ನನ್ನೇ ಹೇಳ್ತಾಯಿದ್ರು, ಎಷ್ಟು ಫೋಟೋಸ್ ತೊಗೋತೀಯ ನೀನು ಅಂತ. ಬಟ್ ನನ್ನ ಮಗಳು ನನ್ನನ್ನು ಮೀರಿಸ್ತಾಳೆ. ಎಲ್ಲಿ ಹೋದ್ರೂ ಲೈಕ್ ಫೋಟೋಸ್ ತೆಗಿ, ಆ ಪೋಸ್ ಕೊಡ್ತೀನಿ, ಈ ಪೋಸ್ ಕೊಡ್ತೀನಿ. ಲೈಕ್ ಹೆಂಗಾಗ್ಬಿಟ್ಟಿದ್ದಾಳೆ ಅಂದರೆ, ಯಾವುದಾದ್ರೂ ಒಂದು ಫೋಟೋನ ತೆಗೆದ್ರೆ ತೋರಿಸು ಅಂತ ಹೇಳ್ತಾಳೆ. ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಸತಿ ತೆಗಿ ಅಂತ ಹೇಳ್ತಾಳೆ. ಯಪ್ಪ ದೇವ್ರೆ.
ಅಂದರೆ ಇಲ್ಲಿ ಪ್ರೊಜೆಕ್ಟರಲ್ಲಿ ಮೋದಿಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚು ಮಾಡಿದಾರಲ್ಲ ಅದರ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಹಾಕಿದ್ರು, ಅದನ್ನು ನೋಡ್ಕೊಂಡು ಕೂತಿದ್ವಿ. ಲೈಕ್ ನಮ್ಗೆ ಅಲ್ಲಿ ಒಂದು ಬರೆಯೋಕ್ಕೆ ಆಪ್ಷನ್ ಕೊಟ್ಟಿದ್ರು, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರಿಬೋದು ಅನ್ನೋ ಥರ. ನಾನು ಇವಾಗ ಹಾಕ್ತಾ ಇರೋ ವೀಡಿಯೋಸು ನೈಟ್ ಲೇಸರ್ ಲೈಟ್ ಆಯಿತಾ, ನೋಡ್ಕೊಂಡು ಬನ್ನಿ ನೀವೂ ಹಿಂಗಿರತ್ತೆ ಅಂತ. ನೆಕ್ಸ್ಟ್ ಮಾತಾಡ್ತೀನಿ. उसको प्यार अपार अखिल देश ने उसे रहनुमा किया था स्वीकार गांधी बापू का शिष्य सत्य अहिंसा का अवतार किंतु एक भारत करने को धर लेता हथियार लाभ पुरुष संबोधन ठानो लोहे की दीवार तेज पुंज तुम शक्ति. ಲೇಸರ್ ಲೈಟ್ ಮುಗಿಯೋಷ್ಟರಲ್ಲೆಲ್ಲ ಅರೌಂಡ್ 8:30 ಎಲ್ಲ ಆಗೋಗಿತ್ತು. ಸೊ ಲೇಟಾಗಿರೋದ್ರಿಂದ ಮಗುಗೂ ಅಲ್ಲೇ ಊಟ ಮಾಡಿಸ್ಕೊಂಡು ನಾವು ಅಲ್ಲೇ ಊಟ ಮಾಡಿಬಿಟ್ಟಿದ್ವಿ. ಚೆನ್ನಾಗಿತ್ತು ಊಟ. ನಾನು ಎಲ್ಲೋ ಊಟ ಸಿಗಲ್ಲ ಅಂದ್ಕೊಂಡಿದ್ದೆ. ನಮ್ಗೆ ಇಡ್ಲಿ ದೋಸೆ ಸಿಕ್ಕಿದ್ರೆ ಏನೋ ಚಿನ್ನ ಒಡವೆ ಸಿಕ್ತಂಗೆ ಆಗೋಗಿತ್ತು ನಮಗಂತೂ. ಸೊ ಎಲ್ಲ ಅಲ್ಲೇ ಮುಗಿಸ್ಕೊಂಡು ವಾಪಸ್ ಬಗ್ಗಿಯಲ್ಲೇ ವಾಪಸ್ ಹೋದ್ವಿ. ಅಲ್ಲಿಂದ 6 to 7 ಕಿಲೋಮೀಟರ್ ದೂರದಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಂದ ಬಗ್ಗಿ ಆಪ್ಷನ್ ಇತ್ತು ನಮಗೆ. ಸೊ ವಾಪಸ್ ಬಗ್ಗಿಯಲ್ಲೇ ಹೋಗ್ಬಿಟ್ಟು ಹೋದ್ವಿ. ಅರೌಂಡ್ ನಾವು ರೂಮಿಗೆ ಚೆಕ್-ಇನ್ ಆದಾಗ 12:30 ಸಮಥಿಂಗ್ ಏನೋ ಆಗಿತ್ತು ಅಂತ ಅನ್ಸುತ್ತೆ. ನನಗೆ ಈ ರೂಮ್ದೇನು ಸ್ವಲ್ಪ ಖುಷಿಯಾಗಿತ್ತು ಅಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ನನ್ನ ಮಗಳಿಗಂತೂ ಅಲ್ಲಿ ಫುಲ್ ಕಂಜೆಸ್ಟೆಡ್ ಇದ್ದರೆ ಅವಳಿಗೆ ಇರೋಕ್ಕೆ ಆಗಲ್ಲ, ಫುಲ್ ಪರದಾಡ್ತಾ ಇರ್ತಾಳೆ. ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು ನೆಕ್ಸ್ಟ್ ಡೇ ಎಲ್ಲ. ಆ್ಯಂಡ್ ಆನ್ ದ ವೇ 3 hours ಜರ್ನಿ ಇದ್ದಿದ್ದರಿಂದ ನನ್ನ ಮಗಳು ಕಾರಲ್ಲಿ ಅರ್ಧ ನಿದ್ರೆ ಮಾಡಿಬಿಟ್ಟಿದ್ಲು. ನಾನು ಹಾಗೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬರ್ತಾಯಿದ್ದೆ. ಹಾಗೂ ಎದ್ಲು. ಸೊ ರೂಮಿಗೆ ಬಂದು ಎಷ್ಟೊತ್ತು ತನಕ ಮಿನಿಮಮ್ 2-3 hours ಆಟಾಡಿದ್ದಾಳೆ ಅನಿಸುತ್ತೆ. ಅರ್ಲಿ ಮಾರ್ನಿಂಗ್ 2 o'clockವರೆಗೂ ಆಟಾಡಿದ್ದಾಳೆ ಅವಳು. ಆಮೇಲೆ ಮಲ್ಕೊಂಡ್ಳು. ಸೊ ಅವಳು ಮಲ್ಗಿದ್ಮೇಲೆ ಮಾರ್ನಿಂಗ್ ಸೊ ನಾನು ಎದ್ದಿದ್ದು ಲೇಟೇ. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ 10:30ಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗೋದ್ರಿಂದ ನನ್ನ ಮಗಳಿಗೆ ತಿನ್ನಿಸ್ಬೇಕಲ್ಲ ಅಂತ ಬೇಗ ಎದ್ದು ಫೇಸ್ ವಾಶ್ ಮಾಡಿಬಿಟ್ಟು ಅವಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹೋದೆ. ಸದ್ಯ ಅಲ್ಲಿ ನಮ್ಮ ಕಡೆ ಫುಡ್ಸ್ ಇತ್ತು. ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಇಡ್ಲಿ, ದೋಸೆ ಆ ಥರ ಎಲ್ಲ ಆಪ್ಷನ್ ಇತ್ತು. ಬಟ್ ನಮ್ಮ ಥರ ಏನು ಟೇಸ್ಟ್ ಇರಲಿಲ್ಲ. ಇಡ್ಲಿ ಎಲ್ಲ ಫುಲ್ ಗಟ್ಟಿ ಇತ್ತು. ಬಟ್ ಆಪ್ಷನ್ ಇರಲಿಲ್ಲ. ಅದನ್ನೇ ನನ್ನ ಮಗಳಿಗೆ ತಿನ್ನಿಸ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ, ಆದಷ್ಟು ರಾ ವೀಡಿಯೋಸ್ನ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನು ಕ್ಲೀನಾಗಿ ಇಲ್ಲಿ ಒರೆಸ್ಕೊಂಡೇ ಇಲ್ಲ. ಇಲ್ಲೆಲ್ಲ ಇಲ್ಲಿ 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 ಮುದ್ದು ಬಂಗಡಿ 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 ಬಂಗಡಿ. ನಾಳೆ ಬೆಳಗ್ಗೆ ಅಷ್ಟೇ. ನಾಳೆ ಬೆಳಗ್ಗೆ ನಾವು ಇಲ್ಲಿಂದ ಕಾರಿಗೆ ಹಾಕ್ಕೊಳ್ಳೋದು ಓದಾಡೋದು ಅಷ್ಟೇ. ಏನಂತ ಹೇಳ್ಬೇಕು ಹೇಳು. ಮಣ್ಣಲ್ಲಿ ಯಾಕೆ? ಮ್ಯಾಟ್ ಮೇಲೆ ಯಾಕೆ ಹಂಗೆ ಆಡಬೇಕು? ನಿಜ ಆಡಬೇಕು. ಐಶು ಬೀಳ್ಸದ್ಲಂತೆ. ಹೌದಾ? ತಿನ್ನಿ ನೀನು. ಕ್ಯಾಮ್ರಲ್ಲಿ ತೋರಿಸ್ಲಾ? ಭಯಂಕರ ಶುಗೆ ತೆಗಿತಾ ಇದ್ದೀನಿ. ಬ್ಯೂಟಿಫುಲ್. ಸರಿ, ನಿಧಾನಕ್ಕೆ ನಡ್ಕೊಂಡು ಬಾ. ಹೋಗ್ಲಿ, ನಿಧಾನಕ್ಕೆ ನಡ್ಕೊಂಬ. ಆಗುತ್ತೆ. ಇಲ್ಲ ಹಾಕ್ಸ್ಕೊ. ನಿಧಾನಕ್ಕೆ ನಡ್ಕೊಂಬ. ಹೋಗಲ್ಲ. ಸ್ವಲ್ಪ ಕೂಡ್ಲು ಇರೋ ಟೈಟ್ ಆಗ್ತಲ್ಲ. ಕೂಡ್ಲು ಹಿಂಗೆ ಸಿಕ್ಸೋಣ. ಹಾಂ, ನಿಧಾನಕ್ಕೆ ನಡ್ಕೊಂಬ. ಬಾ. ಆಗುತ್ತೆ, ಬಾ. ಸಾಕು. ಓಡ್ಬೇಡ. ಬೇಕಾದ ಬೀಳ್ಸ್ತಾಳೆ ಅವಳು. ಯಪ್ಪ, ಅದಲ್ಲೋ ಇದು ಲೂಸ್ ಆಗಿದೆ. ಇದು ತುಂಬ 35 ಇರುತ್ತಾ? ನಿಧಾನಕ್ಕೆ ಬಾ ಕಂದ. ಇಲ್ಲ ಬಿಡು, ಹೊಸ ತಗೊಳ್ಳೋಣ ಬಿಡು. ಕರ್ನಾಟಕ. ನಾನು ಕನ್ನಡದಲ್ಲಿ ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ದಾನೆ. ಚಿನಿ ಬಾ. ಬೆಂಗಳೂರಿಂದ ಬಂದಿರೋದಾ? ಯಾವ ಸ್ಟ್ಯಾಂಡ್ ನೀವು?
ನಾವು ಟಾರ್ನೆಟ್ ಸ್ಟ್ಯಾಂಡಲ್ಲಿ ಬುಕ್ ಮಾಡಿದ್ವಿ. ಎಷ್ಟು ರೂಪಾಯಿಂದ ಮಾಡಿದ್ದು? ಹಲೋ ನಾವು 3,000 ಭಯ ಫೋಟೋ ಲೇ ಯಾರೇ ಇವಾಗ ಎಲ್ಲದೇ ಬನ್ನಿ ಬ್ರೋ. ಆ್ಯಂಡ್ ಮೇಯ್ನಾಗಿ ನಾವು ಗುಜರಾತಿಗೆ ಬಂದಿದ್ದ ರೀಸನ್ನೇ ನಾವು RCB ಮ್ಯಾಚ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಹಾಗೆ ಬರಬೇಕಾದ್ರೆ ನಮ್ಮ ಬೆಂಗಳೂರು ಹುಡುಗರಿಗೆ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ನಿಂತಿದ್ವಿ. ನನ್ನ ಮಗಳಿಗೆ ಎಷ್ಟು ಹಠ ಮಾಡ್ತಾಯಿದ್ಲು ಅಂದರೆ ಅವಳಿಗೆ ಆ ಸ್ಪೆಕ್ಸ್ ಹಿಡಿತಿಲ್ಲ, ಅದು ಲೈಕ್ ಅವಳು ಫುಲ್ ಎಕ್ಸ್ಪ್ಯಾಂಡ್ ಮಾಡಿ ಲೂಸ್ ಆಗಿಬಿಟ್ಟಿದೆ. ಎಲ್ರಿಗೂ ಒಂದು ಕಡೆಯಿಂದ ಕಾಟ ಕೊಟ್ಕೊಂಡು ಬಂದಳು. ಸೊ ಮಧ್ಯಾಹ್ನ ಆಗಿತ್ತಲ್ಲ ಅಂದ್ಬಿಟ್ಟು ಲಂಚ್ಗೆ ಅಂತ ಅಂದ್ಬಿಟ್ಟು ಬಂದ್ವಿ. ಎಷ್ಟು ಕ್ಯೂ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ನಾವು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಲೈಕ್ ಅದು ಈಚೆನೂ ಇತ್ತು, ಬಟ್ ಒಳಗಡೆ AC ರೂಮ್ ಇದ್ದಿದ್ದರಿಂದ ಮಗುನ ಇಟ್ಕೊಂಡು ನಾವು ಈಚೆಲೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಾಯಿದ್ವಿ. ಕುತ್ಕೋ ಇದ್ರ ಮೇಲೆ ಫೋಟೋ ತೆಗಿತೀನಿ. ಕುತ್ಕೋ ಇದ್ರ ಮೇಲೆ. ತುಂಬಾ ಚೆನ್ನಾಗಿತ್ತು. ಸರಿ ಇಲ್ಲಿ ಕೂತ್ಕೋ, ಫೋಟೋ ತೆಗಿತೀನಿ. ಏನಾಗುತ್ತೆ ಇಲ್ಲಿ ನೋಡಿ. ರೆಸಾರ್ಟ್ಸ್ಗೆಲ್ಲ ಹೋಗ್ತಿರ್ತೀವಿ. ಎಲ್ಲ ಮದರ್ಸ್ಗೂ ಗೊತ್ತಿರೋ ಹಾಗೆ ಮಕ್ಕಳನ್ನ ಒಂದು ಏಜಿಗೆ ಬರೋ ತನಕ ಮಕ್ಕಳನ್ನ ಎಂಗೇಜ್ ಆಗಿರಿಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ 1 ಸೆಕೆಂಡ್ ಬಿಟ್ರೂ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ನಾನು ಏನೋ ಒಂದು ಮಾತಾಡ್ಸ್ಕೊಂಡು ನನ್ನ ಮಗಳನ್ನ ಫುಲ್ ಎಂಗೇಜ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೆ. Where are you going? ನೋಡು, ಟ್ಯಾಂಕೆ ಆಫ್ ಮಾಡಿಲ್ಲ ಅವರು, ನೀರು ತುಂಬಿಟ್ಟಿದೆ ಅಲ್ವಾ. ಸುಮ್ಮನೆ ಕಂದ ಬಿಟ್ಟಿರೋದು ಗ್ಲಾಸ್ಗೆ ಬಿಸಿಯಾಗಿ ಡಮ್ ಅಂದ್ಬಿಟ್ರೆ ಅಂತ ಸುಮ್ಮನೆ ಸ್ಟೈಲ್ಗೆ ಹಾಕಿರೋದು ಅಷ್ಟೇ. ಜನ ನಾನು ಫೋಟೋ ಇವಾಗ ತೆಗೆದ್ರೆ ನೀನು ಏನೇನು ಪೋಸ್ ಕೊಡ್ತೀಯಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಓ ಓಕೆ, ನೆಕ್ಸ್ಟ್. ಓ ಮೈ ಗಾಡ್, ತೆಗಿಲಿ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ವಾಟರ್. ಚಪಾತಿ ನೈಸ್. ಚಪಾತಿ ನನ್ನ ಮಗಳಿಗೂ ತಿನ್ನಿಸ್ಬೋದು, ಸಾಫ್ಟ್ ಆಗುತ್ತೆ. ಚನಿ ಚಪಾತಿ ನಮ್ಮ ಅಪರೂಪಕ್ಕೆ ಗುಜರಾತಲ್ಲಿ ಸಾಫ್ಟ್ ಚಪಾತಿ ಇದೆ ಚಿನ್ನಿ. ಆರಾಮಾಗಿ ಸಿಗೋದೇ ಇಲ್ಲ ಅನ್ಕೊಂಬಿಟ್ಟಿದ್ದೆ ನಾನು. ಪಾಪ ಅವ್ರು ಅದನ್ನು ತಿನ್ನಿಸ್ತವ್ರೆ. ನೀವೇ ತಗೊಳ್ಳಿ. ಇರು ಪಾಪ ಅವ್ರು ತಿನ್ನಿಸ್ತವ್ರೆ. ಇರೋ ನಿಮಿಷ ಬ್ರೈಟ್ನೆಸ್ ಒಂದು ಟೇಕ್. ಪನ್ನೀರು ಫುಲ್ ಸಾಫ್ಟ್ ಆಗಿ ಚೆನ್ನಾಗಿದೆ. ಮಿಲ್ಕ್ ಪನ್ನೀರ್ ಹೌದು. ನಮ್ಮ ಮನೇಲಿ ಹಸು ಇದೆಯಲ್ಲ ವೈಟ್ ಕಲರ್ದು ಗಂಡಸು, ಅದ್ರ ನಮ್ಮಲ್ಲಿ ಭೀಮ ಇದೆಯಲ್ಲ ಅದು ನೀನು ಚನಿ ಕೂತ ತೆಗಿನೋ. ಜನ ಅಕ್ಕ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ನೋಡಿ ನಿನ್ನ. ಯಾರದು? ನೋ ಬಂಗಾರಿ ನೋ, ನಿಮ್ಮ ಅಪ್ಪಂಗೇನೆ ಹಾಕಕ್ಕೆ ಬರಲ್ಲ ನೋಡಕ್ಕ ಆಗ್ತಾ ಇದ್ದಲ್ಲ. ಸೂಪರ್ ಅಲ್ಲ. ಎಷ್ಟು ಕ್ಯೂಟಾಗಿ ನಾನು ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ದೊಡ್ಡೋಳಾದ್ಮೇಲೆ ತೋರ್ಸೋಣ. ಜನ ಥ್ಯಾಂಕ್ಸ್ ಹೇಳು. ಏನಿಲ್ಲ, ನನ್ನ ಕೆಲಸ ಆಯ್ತು, ನಾನು ಹೋಗ್ತೀನಿ. ಅದು ಒಂದೇ ಸಂಬಕ್ಕೆ ಹಾಕಿದಲ್ಲ ನೋಡ್ರಿ ಆ ಕಡೆ ಈ ಕಡೆ.
ಸೋನು ಐ ಆಮ್ ಲಿಟ್ರಲಿ ಶಾಕಿಂಗ್ ಸೀರಿಯಸ್ಲಿ. ಕಲ್ಲು ಮಣ್ಣು ನೀನೆ, ರಾಮ ಸೀತಾ, ಏನು ಚಿನ್ನಮ್ಮ ಖುಷಿ ಆಗ್ತಿದೆ ನನಗೆ. ಅಮ್ಮಂಗೆ ತುಂಬ ಖುಷಿ ಆಗ್ತಾ ಇದೆ ನಿನ್ನ ಮಾತು ಕೇಳ್ತಿದ್ರೆ. ಐ ಲವ್ ಯು ಮುದ್ದು, ಬನ್ನಿ, ಐ ಲವ್ ಯು ಮುದ್ದು ಕೊಟ್ಟಿದ್ದೆ. ನೀನೇ ತೆಗಿ ಅಂದ. ಎಂಥ ವರ್ಸ್ಟ್ ಸಿಚುವೇಶನ್ ಅಂದರೆ ಆ್ಯಕ್ಚುಲಿ ಇದು ನಾನು ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು. ಮೇ ಬಿ ನಿಮಗೂ ನೆಕ್ಸ್ಟ್ ಟ್ರಿಪ್ಗೆ ಯೂಸ್ ಆಗುತ್ತೆ ಅಂತ, ಎಕ್ಸ್ಪೆಷಲಿ ಮಕ್ಕಳಿರೋರು. ಆ್ಯಕ್ಚುಲಿ ವಿಡಿಯೋ ಮಾಡೋ ನನಗೆ ಥಾಟೇ ಇರಲಿಲ್ಲ ಆಯಿತಾ. ಸಡನ್ನಾಗಿ ಸಿಚುವೇಶನ್ ಬಂದಾಗ ಒಂದು ನಿಮಿಷ ಇದೀಗ ಏಕಂದ ಹಂಗೆ ಹೇಳ್ತಾ ಇರ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲಾದರೂ ನೀವು ಟ್ರಿಪ್ ಹೋಗ್ತಾ ಇದ್ದೀರಾ ಔಟ್ ಆಫ್ ಸ್ಟೇಷನ್ ಅಂದರೆ, ಅಥವಾ ಕರ್ನಾಟಕದಲ್ಲೂ ಓಕೆ, ಬೇಬಿ ಎಸೆನ್ಷಿಯಲ್ ಮರಿದಿರಾ ಈ ಫ್ರೂಟ್ಸ್ ಕಟ್ ಮಾಡ್ಕೊಡೋಕ್ಕೆ, ಮೇಯ್ನಾಗಿ ಫ್ರೂಟ್ಸ್ ಕಟ್ ಮಾಡೋಕ್ಕೆ ಚಾಕು ಆಗಲಿ ಏನಾದರೂ ಆಗಲಿ ದಯವಿಟ್ಟು ಕ್ಯಾರಿ ಮಾಡಿ ಆಯಿತಾ. ಆ್ಯಂಡ್ ಹುಷಾರಾಗಿ ಕ್ಯಾರಿ ಮಾಡಿ, ಅದನ್ನು ಮಕ್ಳಿಗೆ ಸಿಗೋ ಥರ ಮಾಡಿಬಿಡಿ. ಅಫ್ಕೋರ್ಸ್ ಇವರೆಲ್ಲ ಸೇಫ್ಟಿ ಪರ್ಪಸ್ಗೆ ಹೇಳ್ತಾರೆ, ಅರ್ಥ ಆಗುತ್ತೆ. ನನ್ನ ಮಗಳಿಗೆ ಇವಾಗ ಆ್ಯಕ್ಚುಲಿ 7:15 ಏನೋ ಟೈಮಿಂಗ್ಸ್ ಅನಿಸುತ್ತೆ. ಅವಳಿಗೆ ತುಂಬ ಹೊಟ್ಟೆ ಹಸ್ವಾಗ್ಬಿಟ್ಟಿದೆ. ಅಂದರೆ ಅವಳು ಬಾಯ್ಬಿಟ್ಟು ಕೇಳ್ತಾಳೆ, ಅಮ್ಮ ನನಗೆ ಹಸ್ವಾಗ್ತಾ ಇದೆ, ನಂಗೆ ಏನಾದರೂ ಬೇಕು ಕೊಡು ಅಂತ. ಕಾಲ್ ಮಾಡ್ತಾಯಿದ್ದೀನಿ, 7:30ಗೆ ಓಪನ್ ಅಂತ ಹೇಳ್ತಾ ಇದ್ದಾರೆ ಕಿಚನ್ನು. ಹಂಗೂ ಬ್ಲಿಂಕಿಟಲ್ಲಿ ಆ್ಯಪಲ್ ತರಿಸ್ದೆ 2 ಆಯಿತಾ. ಟಿ ವಿ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆ್ಯಪಲ್ ತರಿಸ್ದೆ, ಅದನ್ನು ಕಟ್ ಮಾಡೋಕ್ಕೆ ಇವಾಗ ಚಾಕು ಇಲ್ಲ. ನಾನು ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಒಬ್ಬರು ಹೇಳ್ತಾರೆ ರಿಸೆಪ್ಷನಿಸ್ಟು ಚಾಕು ಅಲೋ ಇಲ್ಲ ಹಾಗೆ ಹಿಂಗೆ ಅಂತ. ನಾನು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲ ನನ್ನ ಮಗುಗೆ ತುಂಬ ಹಸ್ವಾಗ್ತಾ ಇದೆ, ಅವಳಿಗೆ ಆ್ಯಪಲ್ ತಂದಿದ್ದೀನಿ, ಆ್ಯಪಲ್ ಕಟ್ ಮಾಡೋಕ್ಕೆ ಬೇಕು. ನಾನು ಏನು ಹೇಳಿದೆ ಅಂದರೆ ಅಟ್ಲೀಸ್ಟ್ ನೀವೇ ತೊಗೊಂಡು ಕಟ್ ಮಾಡಿ ತಂದುಕೊಡಿ ಅಂತ. ಅಂದರೆ ಮೇ ಬಿ ಅವ್ರ ಸೇಫ್ಟಿ ಇರುತ್ತೆ ಅಂತ ಯಾರಾದರೂ ಮಾಡ್ಕೊಂಬಿಟ್ರೆ ಅನ್ನೋ ಥರ ಏನೋ ಅವ್ರ ಥಾಟ್ ಏನೋ ಇರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಅವ್ರು ತಂದ್ಕೊಡ್ಲಿಲ್ವೋ ಏನೋ. ನಾನೇನು ಮಾತಾಡೋಕ್ಕಾಗಲ್ಲ. ನಾನು ಹಂಗೂ ಪುನಃ ಹಿಂಸೆ ಮಾಡಿ ಇವಳು ಕಂಟಿನ್ಯೂಸ್ಲಿ ಅಮ್ಮ ನಂಗೆ ಏನಾದರೂ ಬೇಕು ಅಂತ ಕಂಟಿನ್ಯೂಸ್ಲಿ ಕೇಳ್ತಾ ಇದ್ಲು. ಸೊ ಪುನಃ ಕಾಲ್ ಮಾಡಿದೆ, ಪ್ಲೀಸ್ ಮಗು ಹಿಂಗೆ ತುಂಬ ಹಸುವಾಗ್ಬಿಡಿದೆ, ತಂದ್ಕೊಡಿ ಅಂತ. ನನಗೆ ಹಿಂದಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಸೊ ಇಂಗ್ಲೀಷು ಪಾಪ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ. ಸೊ ಹಂಗೆ ಹಿಂಗೆ ಮ್ಯಾನೇಜ್ ಮಾಡಿ ಚಾಕು ತರಿಸಿ. ಎಂಥ ಚಾಕು ಕೊಟ್ಟಿದ್ದಾರೆ ಗೊತ್ತಾ, ಈ ಏನು ಹೇಳ್ತಾರೆ ಬ್ರೆಡ್ಗೆ ಜಾಮ್ ಎಲ್ಲ ಹಾಕೊತೀವಿ ಗೊತ್ತಾ, ಆ ಥರ ಚಾಕು ಕೊಟ್ಟಿದ್ದಾರೆ. ಎಷ್ಟು ಟೈಟಾಗಿ ಮಾಡ್ತಿದ್ದೀನಿ ಅಂದರೆ ಫುಲ್ ಕೈ ನೋವು. ಎಂಥ ಸಿಚುವೇಶನ್ ಬಂತು ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಹಸ್ಕೊಂಡಾಗ ನಾನು ಅಲ್ಲಲ್ಲಿ ಲೈಕ್ ಏನು ಕಟ್ ಮಾಡಿ ಕೌರ್ಬಿಟ್ಟು ತಿನ್ನಿಸ್ತಾ ಇದ್ದೆ ನಾನು ನನ್ನ ಮಗಳಿಗೆ. ಪಾಪ ಅದು ಹಸು ಅಂತ ಇದೆ. ಸೊ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ತೆಗ್ಬಿಟ್ಟು ನಂದು ನೇಯ್ಲಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ ಗೈಸ್. ನೇಯ್ಲಲ್ಲಿ ಅದು ಸಿಪ್ಪೆನ ಪೀಲ್ ಮಾಡೋರು, ಸಿಪ್ಪೆ ಇದ್ದರೆ ತಿನ್ನಲ್ಲ, ಲೈಕ್ ವಾಮಿಟ್ ಮಾಡ್ಕೊಳ್ಳೋ ಥರ ಫೀಲ್ ಮಾಡ್ತಾಳೆ. ಸೊ ಹಂಗಾಗಿ ಕಟ್ ಮಾಡಿ ಸಿಪ್ಪೆನ ಉಗ್ರಲ್ಲಿ ಪೀಲ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಎಷ್ಟು ಕೈ ನೋವು ಬಂದಿದೆ ಅಂದರೆ ಅಷ್ಟಿಷ್ಟು ಕೈ ನೋವು ಬಂದಿಲ್ಲ ನನಗಂತೂ. ಇರಲಿ ನನ್ನಮ್ಮ, ಅಯ್ಯೋ ನನ್ನ ಚಿನ್ನ ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ನನ್ನ ಮಗಳನ್ನ ನೋಡಿದ್ರೇ ಖುಷಿ ಆಗುತ್ತೆ ನನಗೆ. ಈ ವಿಚಾರಕ್ಕೆ ಅಂತಲ್ಲ, ನಾನು ಆ್ಯಕ್ಚುಲಿ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಈ ವಿಷಯ ಹೇಳ್ಬೇಕು ಅಂತಲೇ ನಾನು ಇವಾಗ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿ ಬಂದಿದ್ದು. ಚಿನ್ನವ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಕ್ಕಂದ, ಪ್ಲೀಸ್ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್. ಎಲ್ಲರೂ ನೋಡ್ತಾರೆ ಕಂದ ನಿನ್ನನ್ನು. ಏನು ಇವಳು ಕಿತಾಪತಿ ಅನ್ಕೊತಾರೆ. ಮಾಡು. ಎಷ್ಟು ಕೇರ್ ಮಾಡ್ತಾಳೆ ನನ್ನ ಮಗಳು ಅಂದರೆ, ನಂಗೆ ಅದಕ್ಕೆ ಹೆಣ್ಮಕ್ಳಕ್ಕಂದ್ರೆ ಇಷ್ಟ. ಅಯ್ಯೋ ನನ್ನ ಚಿನ್ನವಳು ಹಂಗಂದರೆ ಇನ್ನೂ ಸ್ಕೂಪ್ ತೋರಿಸ್ಕೊತಾಳೆ. ನಾನು ಕಟ್ ಮಾಡ್ತಾಯಿದ್ರೆ ಆವಾಗಲೇ ಏನಾಯಿತು ಅಂದರೆ ಜಸ್ಟ್ ಹಿಂಗೆ ಫೋರ್ಸಲ್ಲಿ ಹಿಂಗೆ ಕಟ್ ಮಾಡ್ತಾಯಿದ್ದೀನಿ, ಸ್ಕಿಪ್ ಆಗೋಯ್ತು. ಹಿಂಗೆ ಅಮ್ಮ ಹುಷಾರು, ಕೈ ಕಟ್ ಮಾಡ್ಕೊಂಬಿಟ್ರೆ ನಂಗೆ ಭಯ ಆಗುತ್ತೆ ಅಂತ ಅಂದ್ಲು. ಈ ವಿಚಾರವಾಗಿ ಅಂತ ನಾನು ಹೇಳ್ತಿಲ್ಲ. ಶಿ ಈಸ್ ವೆರಿ ಕೇರಿಂಗ್ ಪರ್ಸನ್, ಎಕ್ಸ್ಪೆಷಲಿ ನನಗೆ. ಎಲ್ರಿಗೂ ಕೇರ್ ಮಾಡ್ತಾಳೆ, ಬಟ್ ಅಮ್ಮಂಗೆ ಸ್ವಲ್ಪ ಎಕ್ಸ್ಟ್ರಾ ಅನಿಸುತ್ತೆ. ನಾನು ಎಲ್ಲಾದರೂ ನಿಂತಿರ್ತೀನಿ ಅಂದ್ಕೊಳ್ಳಿ, ಸೈಡಲ್ಲಿ ಏನಾದರೂ ಹಳ್ಳ ಏನಾದರೂ ಇರುತ್ತೆ, ಲೈಕ್ ಡೀಪ್ ಆ ಥರ ಏನಾದರೂ. ನಾನು ಏನಾದರೂ ನಿಂತಿದ್ರೆ ಆ ಜಾಗದಲ್ಲಿ, ಇವನ್ ನಾನು ಅಬ್ಸರ್ವ್ ಮಾಡಿದ್ದಲ್ಲ, ಶಿ ಈಸ್ ಇಮಿಡಿಯೇಟಿಂಗ್ ಮೀ. ಇಮಿಡಿಯೇಟ್ ಮಾಡ್ತಾ ಇದ್ದಾಳೆ ನನ್ನ. ಇಮಿಟೇಟ್ ಹಿಂದೆ ನೋಡ್ಬಿಟ್ಟು ಅಮ್ಮ ಹುಷಾರಮ್ಮ ಮುಂದೆ ಬಾ ಅಮ್ಮ. ಓ
ಮೈ ಗಾಡ್ ನನ್ಗೆ ಹೇಳಕ್ಕೆ ಒಂದು ಸಾಕಾಗಲ್ಲ ಗೈಸ್. ಶಿ ಈಸ್ ಆಗ್ತಾಯಿಲ್ಲ. ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ ಮಾಡಿದ್ದೀನಿ ನಾನು ಆ್ಯಪಲ್ನ ಅಂತೆ. ಈ ಥರನೂ ಕಟ್ ಮಾಡ್ಬೋದಾ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಸಿಚುವೇಶನ್ ಅಂದರೆ ಹಿಂಗಿಲ್ಲ. ಏನೂ ರೆಡಿ ಆಗಿಲ್ಲ. ಇವಾಗ ಮಲ್ಕೋಬೇಕು ಅಂತ ಇವನ್ ಫೇಸ್ ವಾಶು ಮಾಡಿಲ್ಲ ನಾನು. ಮಾರ್ನಿಂಗ್ ಬೆಳಿಗ್ಗೆ ರೆಡಿಯಾಗಿದ್ದು. ನನಗೆ ಲಿಪ್ಸ್ಟಿಕ್ ಯಾವಾಗ ತೆಗಿತೀನೋ ಅನ್ನೋಂಗಾಗಿತ್ತು. ಸ್ವಲ್ಪ ಫೋಟೋಸಿಗೆ ಚೆನ್ನಾಗಿ ಬರಲಿ ಅಂತ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ. ವೈಟ್ ವೈಪ್ಸಲ್ಲಿ ನಾನು ಲಿಪ್ಸ್ಟಿಕ್ ತೆಗ್ದಿದ್ದೀನಿ ಬಿಟ್ಟರೆ ಒಡ್ಡಿ ಇದ್ದಂಗೆ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ ಹೇಳಲೇಬೇಕು ಅನ್ನಿಸ್ತು. ನಾನು ಯಾವಾಗಲೂ ಇದೊಂದು ತಪ್ಪು ಮಾಡ್ತಾಯಿರ್ತೀನಿ. ಯೂಟ್ಯೂಬ್ ವೀಡಿಯೋ ಇಷ್ಟರಲ್ಲಿ ನಾನು ಅದೆಷ್ಟು ಹಾಕ್ಬಿಡ್ತಾ ಇದ್ನೋ ಗೊತ್ತಿಲ್ಲ. ಎಡಿಟ್ ಮಾಡೋದು ಒಂದು ಪೇಷನ್ಸ್ ಅನ್ನೋಕ್ಕೆ ಹೋದರೆ ಇದನ್ನು ಮಾತಾಡಬೇಕು ಅಂತ ನನ್ನ ಮೈಂಡಲ್ಲಿರುತ್ತೆ ಅಂದ್ಕೊಳ್ಳಿ. ನಾನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅನ್ಕೊತಾ ಇರ್ತೀನಿ ನೆಕ್ಸ್ಟ್ ಈ ವಿಡಿಯೋ ಹಾಕಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಅಂತ. ನನಗೆ ಮೇ ಬಿ ಇದು ವರಾನ ಶಾಪ್ ಅನ್ನೋ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಡತ್ತೆ. ಸೊ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ನನಗೆ ಹಿಂಗಾರು ಇರಲಿ, ಒಂದಿನದ 2 ದಿನದಲ್ಲ. ಸೊ ನಾನು ಹಾಕ್ತಾನೆ ಇರಬೇಕಾಗತ್ತೆ. ನಾನು ಫುಲ್ ರೆಡಿ ಆಗಿ ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಹಾಗಾಗಿ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಇಲ್ಲಿ ಹತ್ರ ಬಾ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ. ನಮಸ್ಕಾರ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಮಗಳಿಗೆ ಹುಡುಗಿರ ಫ್ರೆಂಡ್ಸ್ಗಿಂತ ಹುಡುಗರು ಫ್ರೆಂಡ್ಸೇ ಜಾಸ್ತಿ. ಈಗ ಟ್ರಿಪ್ಪಿಗೆ ಬಂದರೆ ಹುಡುಗರ ಜೊತೆನೇ ಇದ್ದಾಳೆ. ಗುಜರಾತಿಗೆ ಬಂದು 2 days 2 nights ಇದ್ವಿ. ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಡೇ ನಮಗೆ. ಬಟ್ ಚೆನ್ನಾಗಿತ್ತು. ಬಟ್ ಸಿಕ್ಕಾಬಟ್ಟೆ ಬಿಸಿಲು. ಮಕ್ಕಳನ್ನ ಕರ್ಕೊಂಡು ಬರೋರು, ಎಕ್ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ದೀರಾ ಅಂತಂದರೆ ದಯವಿಟ್ಟು ಯೋಚನೆ ಮಾಡಿ ಕರ್ಕೊಂಡು ಬನ್ನಿ. ಆ್ಯಕ್ಚುಲಿ ನನ್ನ ಮಗಳು ತುಂಬಾ ಚೆನ್ನಾಗಿದ್ಲು ಅನ್ನೋ, ಬಟ್ ನಮಗೆ ಟೆನ್ಷನ್ ಅಷ್ಟೇ. ಎಲ್ಲಿ ಸುಸ್ತಾಗ್ಬಿಡ್ತಾಳೋ, ಎಲ್ಲಿಗಾಗ್ಬಿಡ್ತಾಳೋ ಅನ್ನೋ ನಮಗೆ ಯೋಚನೆ ಆಗುತ್ತೆ. ಗೈಸ್ ನಂದು ಬಟರ್ಫ್ಲೈ ಹೋಗ್ಬಿಟ್ಟೆ. ಕಾಣಿಸ್ತಾ ಇದೆಯಾ? ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಓಕೆ, ಹೋಟೆಲ್ ಚೆಕ್ಔಟ್ ಮಾಡೋ ಟೈಮ್. ಬಾಯ್ ಬಾಯ್. This will volume down. This side. This side. Yes. Only this side. This side. This side. ಕ್ಲಾರಿಟಿ ದಿಸ್ ಇಸ್ ರಿಯಲಿ ನೈಸ್. ಆ್ಯಕ್ಚುಲಿ ಇದರಲ್ಲಿ ಪವರು ಬರುತ್ತಂತೆ. 8 years ಬ್ಯಾಟ್ರಿ ಬ್ಯಾಕಪ್ ಇದೆ. ಮ್ಯೂಸಿಕ್ ಕೇಳ್ಬೋದಂತೆ. 52,000. ಬಾಯ್ ಕಡೆ ಮಗ್ಲ ತಗೋ. ಯಾ ಅಕ್ಕಣ ಥ್ಯಾಂಕ್ಸ್ ಹೇಳ್ದ ಅಪ್ಪಗೆ. ಹೇಳ್ಬಿಡಪ್ಪಗೆ ಥ್ಯಾಂಕ್ ಯು ಅಪ್ಪ. ನಾನಲ್ಲ ಚಿನ್ನಿ, ಅಪ್ಪ ಕೊಡ್ಸಿತ್ತು. ನಾನಲ್ಲ, ಅಪ್ಪಂಗೆ ಥ್ಯಾಂಕ್ಸ್ ಹೇಳು. ಹಾಂ, I visited, I guess, 2025. Okay. I'm a rider. So, Okay. I visited whole South. Take us 1 month. ನೈಸ್. ಓಕೆ, ಮೆಸೇಜ್ ಡ್ಯೂ. ಮಂಡ್ಯದವರು ನಾವು ಎಲ್ಲುಡ್ಕಂಡೀಗ ನಂಜನಗೂಡು ಅಪ್ಪಟ್ಟ ಕನ್ನಡಿಗ.
ಇಲ್ಲಿ ತನಕ And ನಾನು ಇನ್ನ ಯಾರ್ಯಾರ ನನ್ನ videos channel ನ ಯಾರು ನೋಡಿದ್ದೀರಾ, subscribe thank you ಮಾಡ್ದೆ so ನೋಡ್ತಾ much. ಇದ್ದೀರಾ, ದಯವಿಟ್ಟು And subscribe ಇನ್ನು ಮುಂದೆ ಮಾಡ್ಕೊಂಡು ಯಾವ್ಯಾವ ನೋಡಿ. ಥರ Next video ಕಂಟೆಂಟ್ಸ್ ದಲ್ಲಿ ನನ್ನಿಂದ ಸಿಗ್ತೀನಿ. ನೋಡೋಕೆ Bye bye. ಇಷ್ಟಪಡ್ತೀರಾ ಅಥವಾ ಯಾವ್ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನ್ನಿಂದ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಮಾತಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಈ ಥರ ವಾಯ್ಸ್ ಓವರ್ ಕೊಡಲಾ ಅದನ್ನು ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.